ಕಿಡ್ನಾಪ್ ಕೇಸ್ನಲ್ಲಿ ಈಗ ಜೈಲಲ್ಲಿರುವಂತಹ ರೇವಣ್ಣಗೆ ಜಾಮೀನು ಸಿಕ್ಕಿದೆ. ಜನಪ್ರತಿನಿಧಿ ನ್ಯಾಯಾಲಯದಿಂದ ರೇವಣ್ಣಗೆ ಜಾಮೀನು ಸಿಕ್ಕಿದೆ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ತೀರ್ಪನ್ನು ಕಾಯ್ದಿರಿಸಿದ್ರು. ಈಗ ತೀರ್ಪು ಬಿದ್ದಿದೆ. 7 ದಿನಗಳ ಕಾಲ ಈ ಬಳಿಕ ರೇವಣ್ಣಗೆ ಇದೀಗ ರಿಲೀಫ್ ಸಿಗ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಸಿಕ್ಕಿದೆ. ಅದು ಷರತ್ತುಬದ್ಧ. 5 ಲಕ್ಷ ಬಾಂಡ್ ಇಬ್ಬರ ಶ್ಯೂರಿಟಿಯನ್ನ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಜನಪ್ರತಿನಿಧಿ ನ್ಯಾಯಾಲಯದಿಂದ ರೇವಣ್ಣಗೆ ಜಾಮೀನು ಸಿಕ್ಕಿದೆ. 5 ಲಕ್ಷ ಬಾಂಡ್ ಇಬ್ಬರ ಶ್ಯೂರಿಟಿಯನ್ನ ಕೊಡಬೇಕಾಗತ್ತೆ. ಈ ಒಂದು ಷರತ್ತನ್ನು ವಿಧಿಸಿ ಅವರಿಗೆ ಜಾಮೀನನ್ನು ನೀಡಲಾಗ್ತಾ ಇದೆ. ಇವತ್ತು ಸುದೀರ್ಘವಾಗಿ ನಡೆದಂಥ ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಸಂಜೆ 5 ಗಂಟೆಗೆ ಅಂತ ಕಾಯ್ದಿರಿಸಿತ್ತು ತೀರ್ಪನ್ನ. ಜೈಲಾಗುತ್ತೋ ಬೇಲಾಗುತ್ತೋ ಅನ್ನುವಂತಹ ಪ್ರಶ್ನೆ ಎದುರಾಗಿತ್ತು. ಕೊನೆಗೂ ಕೂಡ 7 ದಿನಗಳ ಬಳಿಕ ರೇವಣ್ಣಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. SIT ಪರ ಇಬ್ಬರು ವಕೀಲರು, SPP ಸ್ಪೆಷಲ್ ಪ್ರಾಸಿಕ್ಯೂಟರ್, ಪಬ್ಲಿಕ್ ಪ್ರಾಸಿಕ್ಯೂಟರ್, ಬಹಳ ಪಾಯಿಂಟ್ಸ್ ಅನ್ನು ಇಟ್ಕೊಂಡು, ಬಹಳ ಅಂಶಗಳನ್ನು ಇಟ್ಕೊಂಡು ವಾದವನ್ನು ಮಂಡಿಸಿದ್ರು, ಆಕ್ಷೇಪಣೆಯನ್ನು ಸಲ್ಲಿಸಿದ್ರು. ಅದೆಲ್ಲದರ ಮಧ್ಯೆಯೂ ಕೂಡ ರೇವಣ್ಣ ಅವರ ಪರವಾಗಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು. ಯಾಕೆ ಬೇಲನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ವಾದವನ್ನು ಮಂಡನೆ ಮಾಡಿದ್ರು. ಮತ್ತೆ CPP ಅವರು ಕೊಟ್ಟಂತಹ ಹೇಳಿದಂತಹ ಒಂದು ವಾದಕ್ಕೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದರು ಸಿ ವಿ ನಾಗೇಶ್ ಅವರು, ರೇವಣ್ಣ ಪರ ವಕೀಲರು. ಕೊನೆಗೂ ಕೂಡ ಇವತ್ತು ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಆಮೇಲೆ ಸಾಕ್ಷ್ಯಗಳನ್ನು ನಾಶ ಮಾಡಬಹುದು ಅನ್ನೋ ಆತಂಕ ಇತ್ತು. ಅದಕ್ಕೂ ಕೂಡ ಹೇಳಿದ್ದಾರೆ, ಷರತ್ತು ವಿಧಿಸಿದ್ದಾರೆ. ಸಾಕ್ಷ್ಯಗಳನ್ನು ನಾಶಪಡಿಸುವಂತಿಲ್ಲ. SIT ತನಿಖೆಗೆ ಸಹಕಾರ ಕೊಡಬೇಕು. ಇದು ಪ್ರಮುಖ. SIT ತನಿಖೆಗೆ ಕರೆದಾಗ ಬರಬೇಕಾಗತ್ತೆ, ಬಂದು ವಿವರಣೆಯನ್ನು ಕೊಡಬೇಕಾಗತ್ತೆ. ಆಮೇಲೆ ಯಾವುದೇ ಸಾಕ್ಷ್ಯಗಳನ್ನು ನಾಶ ಮಾಡೋ ಹಾಗಿಲ್ಲ. ಮಾಡಿ 2 ಸೂರಿಟಿ ಮತ್ತೆ 5 lakhs ಪರ್ಸನಲ್ ಬಾಂಡ್ ಇರುವಂತ 2 ಸೂರಿಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಉಳಿದಿದ್ದು ಏನು ಕಂಡೀಷನ್ಸ್ ಇದೆಯೋ ಆ ಕಂಡೀಷನ್ಸ್ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಅದು ಕಾಪಿ ಸಿಕ್ಕಿದ ಮೇಲೆ ನಂತರ ಏನು ಕಂಡೀಷನ್ಸ್ ಇದೆಯೋ ಅದನ್ನು ತಮ್ಮ ಮಾಧ್ಯಮದ ಗಮನಕ್ಕೆ ಹೇಳ್ತೀನಿ. ಇದು ಒಂದು ರಾಜಕೀಯ ಪಿತೂರಿಯಿಂದ ನಡೆದಂಥ ಒಂದು ದಾಖಲು ಆಗಿರೋದ್ರಿಂದ, ಕೋರ್ಟ್ ಗಮನಕ್ಕೆ ಅದು ಬಂದಿರೋದ್ರಿಂದ ರೇವಣ್ಣ ಅವರ ಜಾಮೀನು ಅರ್ಜಿ ಪುರಸ್ಕರಿಸಿ ಎತ್ತಿಳಿದಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಯಬಯಸುತ್ತೇನೆ. ಏನ್ ಗ್ರೌಂಡ್ಸ್ ಮೇಲೆ ಸರ್ ಜಾಮೀನು ಮಂಜೂರು? ಇದು ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ ಸರ್, ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ. ಏನಂತಂದ್ರೆ ನಮಗೆ ಗಮನಕ್ಕೆ ಬಂದಿರೋ, ನಾವು ಆರ್ಗ್ಯುಮೆಂಟ್ಸ್ ಮಾಡುವಾಗ ಕೋರ್ಟ್ ಗಮನಿಸಿದ್ದು ಒಂದು ಏನಂತಂದ್ರೆ, ಆ ಸಂತ್ರಸ್ತೆ ಮಹಿಳೆ ಅಂತ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು SIT ಮತ್ತೆ SIT ಅವರು ಏನು ಆರೋಪ ಮಾಡ್ತಾ ಇದ್ರೋ ಅದು ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ನಮ್ಮ ವಾದ ಇತ್ತು. ಆಮೇಲೆ ಆಕೆನ ಒಂದು ತರಕಾರಿ ಅಂಗಡಿ ಹತ್ರ, ಒಂದು ವೆಜಿಟೇಬಲ್ ಶಾಪ್ ಹತ್ರ ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರುವಂಥ ಒಂದು ವಿಡಿಯೋ ಸಾಕ್ಷಿಗಳು ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನು ಈ ಟೈಮಲ್ಲಿ ನಾವು ಪರಿಗಣಿಸ್ಲಿಕ್ಕಾಗಲ್ಲ ಅಂತಂದ್ರು. ಆದ್ರೂ ಮತ್ತೆ FIR ಅಲ್ಲಿ ಇರುವಂಥ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿ ಹಿಡಿದು ಮಾನ್ಯ ಶ್ರೀಯುತ HD ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ ತಿಳಿಯಬಯಸುತ್ತೇನೆ. ಸರ್ ಇನ್ನು ಈಗಷ್ಟೇ ಆರ್ಡರ್ ಆಗಿದೆ, 6:30 ಆಗಿತ್ತು. ಈಗ ನಾಳೆ ಅದು ಕಾಪಿ ತಗೊಂಡ ನಂತರ ಕಂಡೀಷನ್ಸ್ ಏನಿದೆಯೋ ಆ ಕಂಡೀಷನ್ಸ್ ನೋಡಿಬಿಟ್ಟು ಜಾಮೀನು ಏನು ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಬಿಡುಗಡೆ ಆಗ್ತಾರೆ. ನಾಳೆ ಆಗ್ಬೋದು. ಶ್ರೀನಿವಾಸ್ SB.